ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾನು ರಾಘುಸ್ ಕಿಚನ್ ಲಾಗ್ಸ್. ಇವತ್ತಿನ ರೆಸಿಪಿ ಗಿಣ್ಣು. ಇವತ್ತು ನಾನು ಗಿಣ್ಣು ಹಾಲು ಇಲ್ಲದ ಹಾಗೆ ಗಿಣ್ಣು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಆ ಬೌಲ್ಗೆ ತಗೊಂಡಿರೋ ಅಂಥ ಗಿಣ್ಣು ಪೌಡ್ರನ್ನ ಹಾಕೊಳ್ಳಿ. ನಾನು ಈ ಒಂದು ಗಿಣ್ಣು ಪೌಡ್ರನ್ನ ಅಮೆಝಾನಲ್ಲಿ ಬೈ ಮಾಡಿದ್ದೆ. ಒಂದು ಪ್ಯಾಕಲ್ಲಿ 200 ಗ್ರಾಮಷ್ಟು ಪೌಡರ್ ಇರುತ್ತೆ. ಈ ಒಂದು 200 ಗ್ರಾಮಷ್ಟು ಪೌಡರ್ಗೆ 150 ಗ್ರಾಮಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಪ್ಯಾಕಿಗೆ 150 ಗ್ರಾಮಷ್ಟು ಬೆಲ್ಲ ಸಾಕಾಗುತ್ತೆ. ನಿಮಗೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ. ಶುಗರ್ಗಿನ್ನ ಬೆಲ್ಲನೇ ಟೇಸ್ಟ್ ಕೊಡುತ್ತೆ, ಸೊ ಹಾಗಾಗಿ ನಾನು ಬೆಲ್ಲನೇ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಲೀಟರಷ್ಟು ಹಾಲನ್ನ ಹಾಕ್ಕೋಬೇಕು. ಗಟ್ಟಿ ಹಾಲನ್ನೇ ಹಾಕ್ಕೋಬೇಕು. ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿಕೊಂಡು ನಾವು ಹಾಕ್ಕೋಬಾರ್ದು. ನಾರ್ಮಲಾಗಿ ನಾವು ಗಿಣ್ಣು ಮಾಡಬೇಕಾದ್ರೆ ಗಿಣ್ಣು ಹಾಲಿಗೆ ಯೂಸ್ ಮಾಡ್ಕೊಂಡು ಹೇಗೆ ಗಿಣ್ಣನ್ನ ಮಾಡಬೇಕಾದ್ರೆ ನಾವು ಹಾಲಿಗೆ ನೀರನ್ನ ಹಾಕೋದಿಲ್ವೋ ಹಾಗೆಯೇ ಇಲ್ಲಿ ಕೂಡ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡ್ಕೋಬಾರ್ದು. ಒಂದು ಡ್ರಾಪ್ ಕೂಡ ನಾನು ಇಲ್ಲಿ ನೀರನ್ನ ಮಿಕ್ಸ್ ಮಾಡಿಲ್ಲ, ಗಟ್ಟಿ ಹಾಲನ್ನೇ ನಾನು ಹಾಕ್ಕೊಂಡಿರ್ತೀನಿ. ನೀವು ಗಟ್ಟಿ ಹಾಲು ಹಾಕೊಂಡಷ್ಟು ಚೆನ್ನಾಗಿ ಬರುತ್ತೆ ಗಿಣ್ಣು. ಬೆಲ್ಲ ಕರಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 200 ಗ್ರಾಮಷ್ಟು ಪೌಡರ್ ತೊಗೊಂಡಿರೋದ್ರಿಂದ ಅರ್ಧ ಲೀಟರ್ ಅಷ್ಟೇ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಮನೇಲಿ ಜಾಸ್ತಿ ಜನ ಇದ್ದಾರೆ ಅನ್ನೋದಾದರೆ 2 ಪ್ಯಾಕ್ ಹಾಕ್ಕೊಂಡು 1 ಲೀಟರ್ ಹಾಲು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಇದನ್ನು ನಾನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಲ್ಲಿರ್ಬೋದು ಅಂದ್ಕೊಂಡು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಅಂತ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಮೊದಲೇ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಸೊ ಇಡ್ಲಿ ಪಾತ್ರೆಗೆ ನಾನು ಇಡ್ತಾ ಇದ್ದೀನಿ ಪಾತ್ರೆನ. ಕ್ಯಾಪ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಹಾಗೆ ಇಡಿ. ಇದು ಸ್ಟೀಮಲ್ಲೇ ಆಗಬೇಕು. ಸ್ಟೀಮಲ್ಲೇ ಬೇಯಿಸ್ಕೊಡಿ. ಒಂದು 25 ಮಿನಿಟ್ಸ್ ನಾನು ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೊಂಡಿದ್ದೆ. ಮತ್ತು ಹಾಗೆ 2 ಅವರ್ಸ್ ನಾನು ಹಾಗೆ ಬಿಟ್ಟಿದ್ದೆ ತಣ್ಣಗಾಗಲಿಕ್ಕೆ ಅಂತ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಗಿಣ್ಣು. ಯಾವುದೇ ರೀತಿ ನೀರು ಬಿಟ್ಕೊಂಡಿಲ್ಲ. ಇದನ್ನು ನೀವು ಸ್ವಲ್ಪ ಒಂದು 2 ಅವರ್ಸ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಚಾಕುನಿಂದ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗಿಣ್ಣು ಕೂಡ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಒಟ್ಕೊಳ್ತಾ ಇಲ್ಲ ಅದು ಪೀಸಸ್ ಕೂಡ. ಈ ಪೌಡರ್ ಹಾಕಿ ಮಾಡೋದ್ರಿಂದ ಒರಿಜಿನಲ್ ಟೇಸ್ಟ್ ಕೂಡ ಬರುತ್ತೆ. ನೀವು ಈ ಪೌಡರಲ್ಲಿ ಹೇಗೆ ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಬಟ್ ನಾನು ತುಂಬ ಸಲ ಇದನ್ನು ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿರೋದಕ್ಕೆ ಒರಿಜಿನಲ್ ಗಿಣ್ಣು ಹೇಗಿರುತ್ತೋ ಹಾಗೇ ಬರುತ್ತೆ. ತುಂಬ ಟೇಸ್ಟಿಯಾಗಿದೆ ಗಿಣ್ಣು ಅಂತೂ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.